ಬನ್ನಿ ಬನ್ನಿ ಬೆಳ್ಳಂ ಬೆಳಿಗ್ಗೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ಪ್ರವೀಣಾ ಕುಲಕರ್ಣಿ. ಇವತ್ತು ನಿಮಗೆಲ್ಲ ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆಹಾರದ ಪರಿಕಲ್ಪನೆ ಬದಲಾಗಬೇಕು ಅಷ್ಟೇ. ಹೇಗಪ್ಪ ಅಂತೀರಾ? ಸ್ವಲ್ಪ ಕುತೂಹಲ ಇರಲಿ, ಏಕೆಂದರೆ ಇವತ್ತು ನಮ್ಮ ಸಂಚಿಕೆಯಲ್ಲಿ ವಿಶೇಷವಾದಂಥ ಅತಿಥಿಯನ್ನು ನಾನು ನಿಮಗಾಗಿ ಕರ್ಕೊಂಡು ಬಂದಿದ್ದೀನಿ. ತುಂಬಾ ಖ್ಯಾತಿಯನ್ನು ಪಡೆದಂತಹ ಆಹಾರ ತಜ್ಞರು, ಪೌಷ್ಟಿಕಾಂಶದಲ್ಲಿಯೂ ಕೂಡ ಪ್ರಸಿದ್ಧಿಯನ್ನು ಪಡೆದಂತಹ ಶ್ರೀಮತಿ ಪರಿಮಳಾ ಜಗ್ಗೇಶ್ ಅವರು. ಮೇಡಮ್ ಪ್ಲೀಸ್ ಬನ್ನಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತಾ ಇದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು? ಬಹಳ ಬಹಳ ಖುಷಿ ಆಗ್ತಾ ಇದೆ ಪ್ರವೀಣಾ. ಯಾಕಂದ್ರೆ ನೀವು ಕೊಡುವಂಥ ಇಂಟ್ರಡಕ್ಷನ್ ಕೇಳಿಸ್ಕೊಂಡಾಗ ಜವಾಬ್ದಾರಿನ ಜಾಸ್ತಿ ಆಯಿತು. ಆ್ಯಂಡ್ ಸುಮಾರು 10 ವರ್ಷಗಳಿಂದ ತಾವೇನು ಹೇಳ್ತಾ ಇದ್ರಿ ಅದನ್ನೇ ನಾನು ಮಾಡ್ಕೊಂಡು ಬಂದಿದ್ದೀನಿ. ಏನಂದ್ರೆ ಜನದ ಮೈಂಡಲ್ಲಿ ಆರೋಗ್ಯವಾಗಿರುವಂತ ಆಹಾರ ರುಚಿಕರ ಇಲ್ಲ ಅಂತ ಇರತ್ತೆ. ಇವತ್ತು ಅದನ್ನ ಸುಳ್ಳು ಮಾಡೋಣ. ಸೂಪರ್, ಅದನ್ನೇ ನಾನು ಕಮಿಟ್ ಆಗಿದ್ದೀನಿ ಕೂಡ. ಈಗ ಮೊದಲನೇದಾಗಿ ನೀವು ರುಚಿಕರವಾದ ಆರೋಗ್ಯಕರ ಅಡುಗೆ ತೋರಿಸ್ತೀರಾ. ಈಗ ನಮ್ಮ ಸಾಕಷ್ಟು ವೀಕ್ಷಕರೇನು ಎಲ್ಲ ಕಡೆ ವಿಶ್ವದಾದ್ಯಂತ ಏನಪ್ಪ ಅಂತಂದರೆ ಒಂದು ಸಾಮಾನ್ಯ ಪ್ರಶ್ನೆ ಅಥವಾ ಸಾಮಾನ್ಯ ಗೊಂದಲ, ತೂಕ ಇಳಿಸ್ಬೇಕು, ವೇಟ್ ಲಾಸ್, ವೇಟ್ ಮ್ಯಾನೇಜ್ಮೆಂಟ್, ಬೊಜ್ಜು ಕಡಿಮೆ ಮಾಡಬೇಕು, ಹೇಗೆ ಆಹಾರದಿಂದನೂ ಸಾಧ್ಯನಾ ಅನ್ನೋ ಥರದ್ದು ಪ್ರಶ್ನೆ. ಅದು ಏನದಕ್ಕೆ ಸಲಹೆ ಏನು ನಿಮ್ಮದು? ಇದು ಬಹಳ 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 ಮುಖ್ಯವಾದ ಪ್ರಶ್ನೆ. ಆ್ಯಂಡ್ ಇದಕ್ಕೆ ಒಂದು ಸೆಂಟೆನ್ಸ್ ಇದೆ. ಐ ಥಿಂಕ್ ಒಂದು ಆರ್ಟಿಸ್ಟ್ ನಾರ್ತ್ ಇಂಡಿಯಲ್ಲಿ ಹೇಳಿದಂಥ ಸ್ಟೇಟ್ಮೆಂಟ್ ತುಂಬಾ ಫೇಮಸ್ ಆಗಿತ್ತು. ಅವರು ಫುಲ್ 6 ಪ್ಯಾಕ್ಸ್ ಅಲ್ಲಿ ಪಿಕ್ಚರ್ಗೆ ಬಂದಾಗ ಏನ್ ಮಾಡಿದ್ರಿ ಅಂದಾಗ ಅವ್ರು ಒಂದೇ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು. Abs 80% is made in the kitchen, 20% in workout. ನೋಡಿ, ಎಲ್ಲ ಅಡುಗೆ ಮನೆಯಲ್ಲೇ ಇದೆ. ಸೊ 80% ಒಂದು ವಾಟ್ ಇಸ್ 6 ಪ್ಯಾಕ್ಸ್ ನಮ್ಮ ದೇಹದಲ್ಲಿ ಫ್ಯಾಟ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಆದಾಗ ಇರುವಂತ ಮಸಲ್ ಏನ್ ನಮ್ಗೆ ಡೆಫಿನಿಷನ್ ಕಾಣುತ್ತೋ ಅದನ್ನ 6 ಪ್ಯಾಕ್ಸ್ ಅಂತ ಅದನ್ನ ಹೇಳ್ತೀವಿ. ಐದರ್ 6 ಪ್ಯಾಕ್ಸ್ ಇರ್ಬೋದು, ಒಬ್ಬೊಬ್ರಿಗೆ 4, 8 ಆ ತರ ಇರುತ್ತೆ. ಬಟ್ ಆಹಾರದಲ್ಲಿ ನಾವು ಅನ್ಕೋತೀವಿ ಒಂದು ಫಿಟ್ ಇರ್ಬೇಕಂದ್ರೆ ಜಿಮ್ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ. ಖಂಡಿತವಾಗ್ಲೂ ಇಲ್ಲ, ಅದು ಒಂದು ಅಂಗ ಅಷ್ಟೇ. ಅದರ ಜೊತೆಗೆ 80% ನಮ್ಮ ಕಿಚನ್ ಅಲ್ಲಿ ಇರುವಂತ ಪವರ್. ಅಬ್ಬಾ, ನೋಡಿ ಎಂಥ ಮಾತಿದು ಅಲ್ವಾ. ಎಲ್ಲರೂ ಏನು ಹೇಳ್ತವೆ, ವಾಕಿಂಗು, ಜಾಗಿಂಗು, ಜಿಮ್ಮಿಂಗು ಎಲ್ಲ ಮಾಡಿ ಯಾಕೆ ಇಳಿತಾ ಇಲ್ಲ ಅಂತಂದಾಗ ಈ ಆಹಾರ ಪ್ರಜ್ಞೆ ಅನ್ನೋದೇನಿಲ್ಲ ತುಂಬಾ ಇಂಪಾರ್ಟೆಂಟ್. ಎರಡು ಸೇರ್ಬೇಕು ಅಲ್ವಾ. ಒಂದು ರಿಸಲ್ಟ್ ಅನ್ನೋದು ಬರಬೇಕು ಅಂದ್ರೆ ಕೇವಲ ನಾನು ಬರೀ ಆಹಾರ ತುಂಬಾ ಕಡಿಮೆ ಊಟ ಮಾಡಿ ಕಂಪ್ಲೀಟ್ ಕ್ಯಾಲರಿ ಕಡಿಮೆ ಮಾಡಿ ಡಯಟ್ ಮಾಡ್ತೀನಿ ಅಂದ್ರೆ ನಿಮ್ಮ ವೇಯಿಂಗ್ ಸ್ಕೇಲ್ ಮೇಲೆ ತೂಕ ಕಡಿಮೆ ಕಾಣಬಹುದು. ಬಟ್ ನಿಮ್ಮನ್ನ ನೋಡಿದ ಕೂಡ್ಲೇನೆ ಏನಾಯ್ತು, ಮಯೋಶರಾಗಿಲ್ವಾ ಅಂತ ಸಿಕ್ಕಾಗಿ ಕಾಣ್ತೀರಾ ಅಲ್ವಾ. ಎರಡನೇದು, ನಾ ಬರೀ ವರ್ಕೌಟ್ ಮಾಡ್ತೀನಿ ಆದ್ರೆ ಇಷ್ಟ ಬಂದಿ ತಿಂತೀನಿ ಅಂದ್ರೂ ಆಗಲ್ಲ. ಎರಡನ್ನೂ ಹೇಗ್ ಮ್ಯಾನೇಜ್ ಮಾಡೋದು ಅನ್ನೋದು ಈ ಸಂಚಿಕೆಯಲ್ಲಿ ಮಾತಾಡೋಣ, ಆಯ್ತಾ? ಸೂಪರ್. ಇದು ಒಂದು ಹೇಳ್ತಾ ಇರ್ತೀರಾ ನೀವು ಅಡುಗೆ ಮಾಡ್ತಾ. ಇನ್ನೂ ಒಂದು, ಈಗೆಲ್ಲ ನೀವು ಡಯಾಬಿಟಿಕ್ ರಿವರ್ಸಲ್ಲೇ ಎಕ್ಸ್ಪರ್ಟ್ ಇದ್ದೀರಾ. ಸೊ ಸಾಕಷ್ಟು ಒಂದು ಸಕ್ಕರೆ ಕಾಯಿಲೆ ಇರೋರಿಗೆ ಏನಪ್ಪ, ಬೆಲ್ಲ ತಿನ್ಬೋದು, ಇನ್ನು ಖಜೂರ್ ಯೂಸ್ ಮಾಡ್ಬೋದು, ಸಕ್ಕರೆ ತಿನ್ನಲೇಬಾರ್ದು, ಇನ್ನು ಸ್ವೀಟ್ ಇರೋವಂಥ ಹಣ್ಣುಗಳು ತಿನ್ನಬಾರ್ದು, ಇವೆಲ್ಲ ಮಿಸ್ಕನ್ಸೆಪ್ಷನ್ನು. ಯಾವುದು ಬೇಕು, ಯಾವ್ದು ಮಾಡಬಾರ್ದು, ಅದೆಲ್ಲ ಗೊಂದಲ ಹೇಗೆ ಕ್ಲಿಯರ್ ಮಾಡ್ತೀರಾ? ವೆರಿ ಟ್ರೂ. ಮತ್ತೆ ಏನು ಗೊತ್ತಾ ಪ್ರವೀಣಾ, ಈಗ ಇರುವಂಥ ಮಹಾ ದೊಡ್ಡ ಚಾಲೆಂಜ್ ನಮಗೇನು ಅಂದರೆ, ಒಂದು 15-20 ವರ್ಷಗಳ ಹಿಂದೆ
ನಾನು ಡಯಾಬಿಟಿಕ್ ಅಂತ ಡಯಾಗ್ನೋಸ್ ಆಗಿದ್ದು 1994. Okay. ಸೊ 31 ವರ್ಷಗಳ ಹಿಂದೆ. ನಮಗೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮಗೆ ಮಾರ್ಗನೇ ಸಿಗ್ತಾ ಇರಲಿಲ್ಲ. ಎಲ್ಲೋ ಒಂದು ಡಾಕ್ಟರ್ ಗೈಡ್ ಮಾಡಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಡಯಾಬಿಟೀಸ್ ಇತ್ತು ಅಂದ್ರೆ ಅವ್ರೇನ್ ಮಾಡಿದ್ರು ಅಂತ ನೋಡಿ ಒಂದು ಸ್ವಲ್ಪ ಇಮಿಟೇಟ್ ಮಾಡ್ಬೋದಾಗಿತ್ತು. ಈಗ ಏನಾಗಿದೆ, ಯಾರು ನೋಡ್ತಾ ಇದ್ದೀರಾ, ಎಕ್ಸ್ಪೆರಿಮೆಂಟ್ ಮಾಡಿ ಗೂಗಲ್ಗೆ ಹೋಗ್ಬಿಟ್ಟು ಸುಮ್ಮನೆ ಡಯಾಬಿಟೀಸ್ ಅಂದ್ಬಿಟ್ರೆ ಯಾವ ಊಟ ತಗೋಬೇಕು ತಗೋಬಾರ್ದು ಅಂತ ಹಾಕಿ 1,00,000 ನಿಮಗೆ ಇನ್ಫಾರ್ಮೇಶನ್ ಬರುತ್ತೆ. ಸೊ ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ಬಿಟ್ಟು ಮತ್ತೆ ಈಗ ನಾನೇನೋ ಒಂದು ಕುತೂಹಲಕರದ ಥಂಬ್ನೇಲ್ ಹಾಕ್ತೀನಿ ಅಂದಾಗ ನನಗೆ ವ್ಯೂಸ್ ಜಾಸ್ತಿ ಬರುತ್ತೆ ಅಂದಾಗ ನಾನೇನು ಹೇಳ್ತೀನಿ ಹೇಳಬಾರ್ದು ಅನ್ನೋ ಒಂದು ಜವಾಬ್ದಾರಿ ನನ್ನಲ್ಲಿ ಇರಬೇಕು. ಸಾಕಷ್ಟು ಜನ ಈಗ ಏನು ಮಾಡ್ತಾ ಇದ್ದಾರೆ, ಕೇವಲ ವ್ಯೂಸ್ಗೋಸ್ಕರ ಥಂಬ್ನೇಲ್ ಏನೋ ಹಾಕ್ಬಿಡ್ತಾರೆ. ಪಾಪ ಜನಕ್ಕೆ ಅದು ಅರ್ಥ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರಲ್ಲ. ಯಾಕಂದರೆ ಅಮ್ಮಮ್ಮ ಅಂದರೆ ರೀಲ್ 60 ಸೆಕೆಂಡ್ಸ್, ಅದರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ? ಸೊ ಆ ಥರ ಗೊಂದಲದಲ್ಲಿ ಈಗ ಒಂದು ಅಡ್ರೆಸ್ ಮಾಡೋಣ ಅಂದರೆ ಮ್ಯಾಂಗೋ ಸೀಸನ್. ಮಾವಿನ ಹಣ್ಣು ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ? ಈಗ ಸಕ್ಕರೆ ಕಾಯಿಲೆಯವ್ರು ತಿನ್ಬೇಕು ಬೇಡವೋ? ಸೊ ವೆರಿ ಸಿಂಪಲ್. ಫಸ್ಟ್ ಪಾಯಿಂಟರ್ ನಾವು ಜ್ಞಾಪಕ ಇಡಬೇಕು ಅದೇನಂದ್ರೆ, ಪ್ರತಿ ಒಂದು ಮನುಷ್ಯನು ಈ ಪ್ರಪಂಚದಲ್ಲಿ ನಿಮ್ಮ ಬಾಡಿ ಡಿಫ್ರೆಂಟ್ ಆಯ್ತಾ. ನೀವು ಡಯಾಬಿಟಿಕ್ ಆಗಿರ್ಬೋದು. ಈಗ ಒಂದು ಮನೆಯಲ್ಲಿ 4 ಜನ ಇದ್ದೀವಿ, 4 ಜನ ಡಯಾಬಿಟಿಕ್ಸ್ ಇದ್ದೀವಿ. ಬಟ್ ನಮ್ಮ 4 ಜನದ ಶುಗರ್ ರೇಂಜ್ ಬೇರೆ ಬೇರೆ ಇರುವಾಗ ನಾನು ಇಲ್ಲಿ ನಿಂತ್ಕೊಂಡು ನಿಮಗೆ ಒಂದು ಸಲಹೆ ಕೊಡೋದು ಅದು ಸರಿ ಹೋಗಲ್ಲ. ಖಂಡಿತ. ಸೊ ನಾನು ನಿಮಗೆ ಮಾರ್ಗದರ್ಶನ ಕೊಡ್ಬೋದು, ನೀವು ನಿಮಗೆ ಸೂಟ್ ಆಗತ್ತಾ ಇಲ್ವಾ ಆಯ್ಕೆ ನೋಡ್ಕೋಬೇಕಾಗತ್ತೆ, ಆಯ್ತಾ. ಸೊ ಫಸ್ಟ್ ಪಾಯಿಂಟರ್, ಒಂದು ವೇಳೆ ತಮ್ಮ ಶುಗರ್ಸ್ ಒಳ್ಳೆ ಕಂಟ್ರೋಲಲ್ಲಿ ಇದೆ ಅಂದರೆ ಖಂಡಿತವಾಗ್ಲೂ ಮಾವಿನ ಹಣ್ಣು ತಗೋಬಹುದು. ಆದ್ರೆ ಎಷ್ಟು ತಗೋಬೇಕು? ಮಾವಿನ ಹಣ್ಣು ಸೀಸನ್ ಅಂದ್ಬಿಟ್ಟು ನಾನು ಇಷ್ಟು ದೊಡ್ಡ ಮಾವಿನ ಹಣ್ಣು ತಿಂದ್ರೆ ಖಂಡಿತವಾಗ್ಲೂ ಶುಗರ್ ಏರುಪೇರಾಗತ್ತೆ. ಓಕೆ, ಈಗ ಮಾವಿನ ಹಣ್ಣಿನ ಸೀಸನ್ ಅಂದ್ರೆ ಎಲ್ರಿಗೂ ಇಷ್ಟ. ಮಾವಿನ ಹಣ್ಣು ಹಾಗೆ ತಿನ್ಬೋದು, ಅದ್ರಲ್ಲಿ ಏನಾದ್ರೂ ರುಚಿಯಾಗಿರೋದು ಮಾಡ್ಕೊಡ್ತಿದ್ದೀರಾ ನಮ್ಗೆ ಇವತ್ತು? ಖಂಡಿತವಾಗ್ಲೂ. ಸೊ ಇವತ್ತಿನ ರೆಸಿಪಿ ಮನೇಲಿ ಎಲ್ಲರೂ ತಗೋಬಹುದ್ರಿ. ಸೂಪರ್. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ. ಸರಿನಾ? ಆಯ್ತು. ಹಾಗಿದ್ರೆ ಏನ್ ಮಾಡ್ತಿದ್ದೀರಾ ಈಗ ಮಾವಿನ ಹಣ್ಣಿಂದ? ಯಾವ ಇವತ್ತು ನಾವು ಏನು ಸ್ಟವ್ ಹಚ್ಚದೇನೆ ವಿತೌಟ್ ಫೈರ್ ಒಂದು ಬ್ಯೂಟಿಫುಲ್ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಅರ್ಜೆಂಟ್ ಧಾವಂತದ ದಿನದಲ್ಲಿ ಬೇಗ ಬೇಗ ಕ್ವಿಕ್ ಆಗಿ ರುಚಿಕರವಾದಂತ ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ಹಾಗಿದ್ರೆ ಸೊ ಮ್ಯಾಂಗೋ ಇಂದ. ಎಸ್, ಇಟ್ ಇಸ್ ಕಾಲ್ಡ್ ಮ್ಯಾಂಗೋ ಚಿಯಾ ಪುಡಿಂಗ್. ಮ್ಯಾಂಗೋ ಚಿಯಾ ಪುಡಿಂಗ್ ಆಗ್ಲಿ, ಸರಿ. ಹಾಗಾದ್ರೆ ಆಯ್ತಾ? ವೆರಿ ಸಿಂಪಲ್. ಈಗ ಡಯಾಬಿಟೀಸ್ ಅವರು ನಾನು ಹೇಳ್ದಂಗೆ ಮ್ಯಾಂಗೋ ತಗೋಬೇಕಾ ತಗೋಬಾರ್ದ ಅಂದ್ರೆ 100-150 ಗ್ರಾಮ್ಸ್ ಅಷ್ಟು ತಗೋಬಹುದು. ಸೊ ಇದು ಬರೀ ಮ್ಯಾಂಗೋ ಮಾತ್ರ ಅಲ್ಲ, ನಿಮಗೆ ಯಾವ ಹಣ್ಣು ಇಷ್ಟನೋ ಆ ಹಣ್ಣುಗಳನ್ನ ಆಡ್ ಮಾಡ್ಕೋಬಹುದು. ಇವತ್ತು ನನಗೆ ಮ್ಯಾಂಗೋ ಫೇವ್ರೆಟ್, ಸೊ ಇವತ್ತು ಬರೀ 2ರಲ್ಲಿ ಮಾಡ್ತಾ ಇದ್ದೀನಿ. ಸೊ ವೆರಿ ಸಿಂಪಲ್ ಅಪ್ಪ. ಚೆನ್ನಾಗಿರೋ ಒಂದು ಮ್ಯಾಂಗೋನ, ಆಮೇಲೆ ಇನ್ನೊಂದು ಹಣ್ಣಾಗಿರೋದು ಮ್ಯಾಂಗೋನ ನಾವು ಕಟ್ ಮಾಡಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು 20 ನಿಮಿಷ ನೀರಲ್ಲಿ ಬಿಟ್ಬಿಡಿ, ಸೋಕ್ ಆಗ್ಲಿ ಹಣ್ಣನ್ನ, ಪೂರ್ತಿ ಹಣ್ಣು. ಕರೆಕ್ಟ್. ಅದನ್ನ ತದನಂತರ ನಾವು ಕಟ್ ಮಾಡಿ ಇಟ್ಕೊಂಡಾಗ ಈಗ ಮ್ಯಾಂಗೋ ಮತ್ತೆ ಚಿಯಾ ಸೀಡ್ಸ್. ಇವಾಗಂತೂ ಚಿಯಾ ಸೀಡ್ಸ್ ಮೇಲೆ ಎಲ್ಲರೂ ಮುಣ್ಗೋಗ್ಬಿಟ್ಟಿದ್ದಾರೆ. ಡಯಟ್ ಅಂದ್ರೆ ಚಿಯಾ ಸೀಡ್ಸ್ ಇದು ಅಲ್ವಾ? ಒಮೆಗಾ 3 ತುಂಬಿರುವಂತ ಒಂದು ಅಮೇಝಿಂಗ್ ಆದ ಇಂಗ್ರೀಡಿಯೆಂಟ್. ಜೊತೆಗೆ ಪ್ರೋಟೀನ್ ಅಂಶ ಇದೆ. ಇಟ್ ಮೇಕ್ಸ್ ಯು ಫೀಲ್ ಫುಲ್ ಆಯ್ತಾ. ಸೊ ಡೆಫಿನೆಟ್ ಆಗಿ ಚಿಯಾ ಸೀಡ್ಸ್ ನ ಯಾರು ಬಳಸಬಾರ್ದು ಬಹಳ ಇಂಪಾರ್ಟೆಂಟ್. ಒಂದು ವೇಳೆ ನಿಮಗೆ ಆಲ್ರೆಡಿ IBS ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ತರ ಇದ್ದಾಗ ಒಂದೇ ಸಮ ಯಾವುದೋ ವಿಡಿಯೋ ನೋಡ್ಬಿಟ್ಟು ಜಾಸ್ತಿ ಪ್ರಮಾಣ ಬಳಸಬೇಡಿ. ಸ್ಟಾರ್ಟ್ ಸ್ಮಾಲ್, 1 ಟೀ ಸ್ಪೂನ್ ಅಲ್ಲಿ ಸ್ಟಾರ್ಟ್ ಮಾಡಿ. ಅಂಡ್ ಮುಂಚೆ ಆಕ್ಚುಲಿ ಏನಂದ್ರೆ ಚಿಯಾ ಸೀಡ್ ನ ರಾ ಆಗು ತಗೋಬಹುದು ಅಥವಾ ನೀರಲ್ಲಿ ನೆಲೆಸಿ ತಗೋಬಹುದು. ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದು ಬ್ಯೂಟಿಫುಲ್ ಸ್ಟಡಿ ನೋಡಿದೆ ನಾನು. ಅಲ್ಲಿ ಅವ್ರು ಏನು ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಅಟ್ಲೀಸ್ಟ್ 15-20 ನಿಮಿಷ ಚಿಯಾ ಸೀಡ್ಸ್ ನ ನೆನೆಸಿ ತಗೊಳ್ಳಿ. ಯಾಕೆ ಅಂದ್ರೆ ಒಬ್ಬೊಬ್ರಿಗೆ ಸ್ವಾಲೋಯಿಂಗ್ ಕಷ್ಟ ಆಗಬಹುದು. ಅಂಥವ್ರು ರಾ ಸೀಡ್ಸ್ ತಗೊಂಡಾಗ ಗಂಟ್ಲಲ್ಲಿ ಬಂದು ಸ್ವೆಲ್ ಆಯ್ತು ಅಂದ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ಬೋದು. ಸೊ ಈ ಒಂದು ಬದಲಾವಣೆ
ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವೈಜ್ಞಾನಿಕ ಸ್ಟಡೀಸ್ ಬರೋ ಪ್ರಯುಕ್ತ ಐ ಆಮ್ ಶೇರಿಂಗ್ ವಿತ್ ಯು. ಚಿಯಾ ಸೀಡ್ಸ್ನ ಅಟ್ಲೀಸ್ಟ್ 15-20 ನಿಮಿಷ ನೆನೆಸ್ಬಿಟ್ಟು ತಗೊಳ್ಳೋಣ. ನೀರಲ್ಲಿ ಮಿಲ್ಕ್ ಅಲ್ಲಿ ಏನಾದ್ರು. ಸೊ ಈಗ ಮ್ಯಾಂಗೋ ಹಾಕ್ತಾ ಇಲ್ಲಪ್ಪ. ಸೊ ಅರೌಂಡ್ ಈಗ ನಾನಿಲ್ಲಿ ಲೆಟಸ್ ಸೇ ಇದು 1 ಟೀ ಸ್ಪೂನ್ ಅಂದ್ರೆ 3 ಟೀ ಸ್ಪೂನ್. ಓಕೆ, ಟೀ ಸ್ಪೂನು ಮತ್ತೆ ಟೇಬಲ್ ಸ್ಪೂನ್ ಯಾರಿಗಾದ್ರೂ ಕನ್ಫ್ಯೂಷನ್ ಇದ್ರೆ ವೆರಿ ಸಿಂಪಲ್ ಆಯ್ತಾ. ಟೀ ಚಿಕ್ಕದಲ್ವಪ್ಪ, ಒಂದು ಕಪ್ಪಲ್ ಟೀ ಕುಡಿತೀವಿ, ಅದು ಚಿಕ್ಕ ಸ್ಪೂನ್. ಟೇಬಲ್ ದೊಡ್ಡದು. 1:3 ಇದ್ದಾಗ ಟೇಬಲ್ ಸ್ಪೂನ್. ಸೊ ಟೀ ಸ್ಪೂನ್ ಬಂದು ಅಂದಾಜು 5 ಗ್ರಾಮ್ಸ್, ಟೇಬಲ್ ಸ್ಪೂನ್ 15 ಗ್ರಾಮ್ಸ್ ಇರುತ್ತೆ. ಸೊ ನಾನಿಲ್ಲಿ 3 ಟೀ ಸ್ಪೂನ್ ಹಂಗಂದ್ರೆ 1 ಟೇಬಲ್ ಸ್ಪೂನ್ ಅಷ್ಟೇ. ಆಯ್ತಾ. ಅಂಡ್ ಅಗೇನ್ ಮೇಡಮ್, ನಾನು ಡೈರಿಯಲ್ಲಿರೋ ಕೌ ಮಿಲ್ಕ್ ತಗೋಬೋದಾ ಅಥವಾ ಬರೀ ಬಾದಾಮ್ ಹಾಲೇ ತಗೋಬೋದಾ? ನೋಡಿ, ನಿಮಗೆ ಹಾಲು ಕುಡಿದಾಗ ಯಾವ ತರ ತೊಂದರೆ ಆಗಿಲ್ಲ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇಲ್ಲ ಅಂದ್ರೆ ತಗೋಬಹುದು. ಇಲ್ವಾ, ಒಂದು ಬಾದಾಮ್ ಇರ್ಬೋದು, ಒಂದು 10 ನಿಮಿಷ 15 ನಿಮಿಷ ನೆನೆಸಿ ಅದನ್ನ ನೀವು ಬ್ಲೆಂಡರ್ಗೆ ಹಾಕಿದ್ರೆ ಆಲ್ಮಂಡ್ ಮಿಲ್ಕ್ ಬಂತು, ಬಾದಾಮ್ ಮಿಲ್ಕ್ ಬಂತು. ಸೊ ನಿಮ್ಗೆ ಇಷ್ಟ ಇರೋದನ್ನ ನೀವು ಮಾಡ್ಕೋಬಹುದು. ನಾನಿಲ್ಲಿ ಏನ್ ಮಾಡಿದೀನಿ, ತೆಂಗಿನ ಹಾಲು ತಗೊಂಡಿದ್ದೀನಿ. ಲೈಟ್, ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಆಯ್ತಾ. ಸೊ ಇಲ್ಲಿ ಅರೌಂಡ್ ಒಂದು 100 ml ಮನೇಲಿ ಹಾಲು ಅಂದ್ರೆ ಕಾಯಿ ತುರಿ ಇದ್ದು ನೀವು ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ ಹಾಲು ತೆಗಿತಾರಲ್ಲ. ಎಸ್. ಈಗ ಸೊ ಅದು ಟೇಸ್ಟು ಮತ್ತೆ ಹೆಲ್ತ್ಗೆ ತುಂಬಾ ಚೆನ್ನಾಗಿರತ್ತೆ. ಇದರ ಜೊತೆಗೆ ಅಗೇನ್ ಯಾವಾಗ್ಲೂ ಒಂದು ಎವ್ರಿಬಡಿ ಆಯ್ತಾ, ಹೆಲ್ತಿ ಇರೋರು ಕೂಡ ಸಹ, ಡಯಾಬಿಟೀಸ್ ಇರೋರು ಸಹ ಸಿನಮನ್ ಚಕ್ಕೆ ಪೌಡರ್ ಬಳಸಬಹುದು. ಬಟ್ ಎಷ್ಟು ಬಳಸಬೇಕು ಬಹಳ ಇಂಪಾರ್ಟೆಂಟ್. ಒಂದು ದಿವಸಕ್ಕೆ 1/4 ಅರ್ಧ ಟೀ ಸ್ಪೂನ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬಳಸಬಾರ್ದು. ಇಂಡಿವಿಜುವಲ್ ಆಗಿ ಹಾಕೊಳ್ಳುವಾಗ, ಈಗ ನಾವು ಸಾರಿಗೆ ಹಾಕ್ತಿವಿ ಅದೆಲ್ಲ ಬೇರೆ, ಯಾಕಂದ್ರೆ ಒಂದು ದೊಡ್ಡ ತಪ್ಲಿಲ್ ಸಾರು ಮಾಡಿ ಮನೇಲಿರೋರೆಲ್ಲ ಊಟ ಮಾಡೋದು ಬೇರೆ. ಈಗ ನಾನು ಈ ಪುಡಿಂಗ್ ಹಾಕೋತಾ ಇದ್ದೀನಿ. ಮೇಡಮ್, ಸಿನಮನ್ ತಗೊಂಡ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಂತ ಒಂದು ಫುಲ್ ಸ್ಪೂನ್ ಹಾಕೊಳಕ್ ಹೋಗ್ಬಾರ್ದು. ಬರೀ ಇಲ್ಲಿ ನಾನು 1/4 ಚಮಚ ಅಷ್ಟೇ, ಒಂದೆರಡು ಚಿಟಿಕೆ ಅನ್ಬೋದು. ಅಂಡ್ ಇದು ಆದಮೇಲೆ ಎವ್ರಿ ಟೈಮ್ ನಾನು ಈ ಪದಾರ್ಥದ ಬಗ್ಗೆ ಮಾತಾಡಿದ ಕೂಡಲೇ, ಮೇಡಮ್ ನಾನು ಡಯಾಬಿಟೀಸ್, ನಾನು ತಗೋಬೇಕಾ ತಗೋಬಾರ್ದಾ? ಏನಿ ಪದಾರ್ಥ? ಜೇನುತುಪ್ಪ. ಜೇನುತುಪ್ಪ ಯಾವಾಗ್ಲೂ ಕನ್ಫ್ಯೂಸಿಂಗ್ಗೆ. ಈ ಜೇನುತುಪ್ಪ ಬೆಲ್ಲ ಸ್ವೀಟ್ ಕೊಡುತ್ತೆ, ಟೇಸ್ಟ್ ಇರುತ್ತೆ, ಕನ್ಫ್ಯೂಸ್ ಮಾಡುತ್ತೆ ಅಲ್ಲ ಎಲ್ಲ ಡಯಾಬಿಟೀಸ್ನವರಿಗೆ, ತಗೋಬೇಕು ಇಲ್ವಾ ಅಂತ. ಒಂದೇನು ಗೊತ್ತಾ ಪ್ರವೀಣ, ವೈಟ್ ಶುಗರ್ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರಲ್ಲ, ಬರೀ ಸ್ವೀಟ್ನೆಸ್ ಕೊಡುತ್ತೆ. ಅದಕ್ಕೆ ಬದಲಾಗಿ ಈಗ ಕ್ಯಾಲರಿ ಅಂತ ನೋಡಿದ್ರೆ ವೈಟ್ ಶುಗರ್ ಅಲ್ಲಿ ಎಷ್ಟು ಕ್ಯಾಲರಿ ಇದೆಯೋ ಜೇನುತುಪ್ಪದಲ್ಲೂ ಅಷ್ಟೇ, ಆಲ್ಮೋಸ್ಟ್ ತುಂಬಾ ವ್ಯತ್ಯಾಸ ಅಂತ ಇಲ್ಲ. ಮತ್ತೆ ಬೆಲ್ಲದ ಪೌಡ್ರಲ್ಲೂ ಜಾಗ್ರಿ ಪೌಡ್ರಲ್ಲೂ ಅಷ್ಟೇ ಇರುತ್ತೆ, ಬಟ್ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ನಮ್ಮಲ್ಲಿ ಶುಗರ್ ಸ್ಪೈಕ್ಸ್ ಸ್ವಲ್ಪ ಸ್ಲೋ ಆಗುತ್ತೆ. ಬಟ್ ಒಂದು ಜ್ಞಾಪಕ ಇಡಬೇಕಾಗಿರೋದೇನು ಅಂದ್ರೆ, ಬೆಲ್ಲ ಒಳ್ಳೇದಂದಿದ ಕೂಡ್ಲೇನೆ 10 ಕಪ್ಪು ಕಾಫಿಗೆ ಬೆಲ್ಲ ಹಾಕೊಂಡು ಕುಡಿದ್ರೆ ಆಮೇಲೆ ಬೆಲ್ಲದ ಮೇಲೆ ನೀವು ಕೋಪ ಮಾಡ್ಕೊಳಂಗಿಲ್ಲ. ಯಾವುದೇ ಒಂದು ಆಹಾರ ಇರ್ಲಿ ಮಿತಿಯಾಗಿ ತಗೋಬೇಕು ಅಲ್ವಾ, ಅದು ಇಂಪಾರ್ಟೆಂಟ್. ಸೊ ಈಗ ಬರೀ ಇಷ್ಟೇ ಸ್ವೀಟ್ ಸಾಕು ನನಗೆ, ಮಾವಿನಂದು ಮತ್ತೆ ಈ ಚಕ್ಕೆ ಪೌಡ್ರದ್ ಅಂದ್ರೆ ಸಾಕು. ಈಗ ಮಕ್ಕಳಿಗೆ ಕೊಡ್ತಾ ಇದ್ವಿ, ಇಷ್ಟು ಸಾಲಲ್ಲ. ಅವ್ರಿಗೆ ನಾವು ಹೆಲ್ತಿಯಾಗಿ ಏನ್ ಮಾಡ್ಬೋದು, 1 ಟೀ ಸ್ಪೂನ್ ಅಷ್ಟು ನಾವು ಜೇನುತುಪ್ಪ ಆ್ಯಡ್ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರತ್ತೆ. ಮತ್ತೆ ಇದಕ್ಕೆ ಇನ್ನೊಂದು, ಸೊ ನಮಗೆ ಮ್ಯಾಂಗೋಸ್ ಇಂದ ಫ್ರೂಕ್ಟೋಸ್ ಎನರ್ಜಿ ಬಂತು, ನಮಗೆ ಚಿಯಾ ಸೀಡ್ಸ್ ಇಂದ ಪ್ರೋಟೀನ್ ಅಂಶ ಬಂತು. ಗುಡ್ ಫ್ಯಾಟ್ಸ್ ಅಂದ್ರೆ ಮನೇಲಿರುವಂತ ಸೀಡ್ಸ್ ಅಂಡ್ ನಟ್ಸ್, ಅದು ಕುಂಬಳಕಾಯಿ ಬೀಜ ಇರ್ಬೋದು, ವಾಟರ್ ಮೆಲನ್ ಬೀಜ ಇರ್ಬೋದು. ಚಿಯಾ ಸೀಡ್ಸ್ ಆಲ್ರೆಡಿ ಹಾಕಿದೀವಿ. ಫ್ಲಾಕ್ಸ್ ಸೀಡ್ ಹಾಕ್ತಾ ಇದ್ದೀರಾ ಅಂದ್ರೆ ಅದನ್ನ ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ 1 ಸ್ಪೂನ್ ಹಾಕೋಬಹುದು. ಅಂಡ್ ಫ್ಲಾಕ್ಸ್ ಸೀಡ್ದು ಇನ್ನೊಂದು ಹಾಗೆ ತಗೊಂಡ್ರೆ ನಮಗೆ ನಮ್ಮ ಡೈಜೆಷನ್ಗೆ ಸ್ವಲ್ಪ ಕಷ್ಟ ಆಗತ್ತೆ. ಸೊ ಯಾವತ್ತು ಅದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಬ್ಲೆಂಡ್ ಮಾಡಿ 1 ಸ್ಪೂನ್ ಆಡ್ ಮಾಡ್ಕೊಳ್ಳಿ. ಸೂಪರ್. ಸೊ ಇದಕ್ಕೆ ಪುಡಿ, ಫ್ಲಾಕ್ಸ್ ಸೀಡ್ ಪೌಡರ್, ಅಗಸೆ ಪುಡಿ. ಅಗಸೆಯನ್ನು ಕೂಡ ಇತ್ತೀಚೆಗೆ ಜಾಸ್ತಿ ಬಳಸ್ತಾ ಇದ್ದಾರೆ. ಅಗಸೆ ಎಲ್ಲದಕ್ಕೂ ಒಂದ್ ಸ್ವಲ್ಪ ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡು ನೀವು ಸೇವಿಸಂತ ಎಲ್ಲ ಆಹಾರದಲ್ಲಿ ಬಳಸ್ಬೋದು ಅಂತ ಸಾಕಷ್ಟು ಹೇಳ್ತಾ ಇದಾರಲ್ವಾ.
ಅಷ್ಟೇ. ಅಗಸೆ ಪುಡಿ. ಸೊ ನೋಡಿ ಇದ್ರ ಮೇಲೆ ಮನೇಲಿ ಇರುವಂಥದ್ದು ಇದೇ ಬೇಕು ಅದೇ ಬೇಕು ಅನ್ನೋದಲ್ಲ. ಸೊ ಲೆಟಸ್ ಎಷ್ಟೊಂದ್ ಸರಿ ಈಗ ನಾವು ಬಾದಾಮ್ ಅಂದ್ರೆ ಮೇಡಮ್ ನಾವು ಯೂಶಲಿ ಬಾದಾಮ್ ತರಲ್ಲ ಅಂದ್ರೆ ತೊಂದರೆ ಇಲ್ಲ, ಮನೇಲಿ ಕಡಲೆ ಬೀಜ ಇದೆಯಾ, ಎನಿ ನಟ್ಸ್, ವಾಟರ್ ಮೆಲನ್ ಸೀಡ್, ನಾನು ಹೇಳ್ದಂಗೆ ಸನ್ಫ್ಲವರ್ ಸೀಡ್. ನೋಡಿ ಯಾವುದೇ ಒಂದು ರೆಸಿಪಿ ನಾನು ಇಲ್ಲಿ ಏನಿದೆಯೋ ಅದನ್ನ ನಾನು ತೋರಿಸ್ತಾ ಇದ್ದೀನಿ. ನೀವು ಎಷ್ಟು ವರ್ಷಗಳಿಂದ ಅಡಿಗೆ ಮಾಡ್ತಾ ಇದ್ದೀರಾ, ನಿಮಗೆ ಗೊತ್ತಿಲ್ವಾ ಅಡಿಗೆ ಬಗ್ಗೆ? ನಿಮ್ಮ ಕಿಚನಲ್ಲಿ ಏನಿದೆಯೋ ಅದನ್ನ ಶಿಫ್ಟ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಮಾತ್ರ ಇಟ್ಕೊಳ್ಳೋಣ ಆ್ಯಂಡ್ ದಟ್ಸ್ ಇಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಡ್ ಸೋ ರಿಚ್ ಕಲರ್ಫುಲ್, ಎಲ್ಲವೂ ತುಂಬಿದೆ ಅದರಲ್ಲಿ. ಏನ್ ಗೊತ್ತಾ ಪ್ರವೀಣ ಅವರೇ, ಈಗ ಯೂಶಲಿ ನಾವು ಸಣ್ಣ ಮಕ್ಕಳಿದ್ದಾಗಿಂದ ಹಿಡಿದು ತಿಂಡಿ ಏನು ಇಡ್ಲಿ ತಿಂದೆ, ದೋಸೆ ತಿಂದೆ, ಪೂರಿ ತಿಂದೆ ಅಲ್ವಾ? ಇದನ್ನ ನಾವು ಒಂದು ಬ್ರೇಕ್ಫಾಸ್ಟ್ ಆಗಿ ತಿಂದು ನಮಗ್ ಮಧ್ಯಾಹ್ನದವರೆಗೂ ಹೊಟ್ಟೆ ತುಂಬ್ದಂಗಿರತ್ತೆ ಅಂದ್ರೆ ಯಾರು ನಂಬಲ್ಲ, ಬಟ್ ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಸೂಪರ್ ಸೂಪರ್. ಬೆಳಿಗ್ಗೆನ ಧವಂತ ಲೈಫ್ ಸ್ಟೈಲಲ್ಲಿ ಇದೊಂಥರ ಕಲರ್ಫುಲ್ ರುಚಿಯಾಗಿರುತ್ತೆ. ಈ ಥರದ್ದು ಏನಾದರೂ ತಿನ್ಕೊಂಡು ಹೊರಟ್ರೆ ಎಲ್ಲ ಕೆಲಸವು ಸೂಪರ್ ಆಗಿ ನಡೆಯುತ್ತೆ, ಸರಾಗವಾಗಿ ನಡೆಯುತ್ತೆ. ಆ ದಿನ ಅಂತೂ ಖಂಡಿತವಾಗಿ ಎನರ್ಜೆಟಿಕ್ ಆಗಿರುತ್ತೆ. ಮಾವಿನ ಹಣ್ಣು ಚಿಯಾ ಸೀಡ್ಸ್ನ ಪುಡ್ಡಿಂಗ್ ನನ್ನ ಕೈಯಲ್ಲಿದೆ. ಆಹಾ, ನಾನು ಯಾವಾಗ ಇದರ ರುಚಿ ನೋಡಲಿ ಅಂತ ಕಾಯ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ಇನ್ನೊಂದ್ಸರಿ ಕ್ವಿಕ್ಕಾಗಿ ನೋಡ್ಕೊಂಡು ಬಂದ್ಬಿಡೋಣ. ಹೆಚ್ಚಿಕೊಂಡ ಮಾವಿನ ಹಣ್ಣನ್ನು ಒಂದು ಬಟ್ಟಲಿಗೆ ಹಾಕಿಕೊಂಡು 3 ಚಮಚ ನೆನೆಸಿಟ್ಟುಕೊಂಡ ಚಿಯಾ ಸೀಡ್ಸ್, ತೆಂಗಿನ ಹಾಲು, ಚಕ್ಕೆ ಪುಡಿ, ಜೇನುತುಪ್ಪ, ಡ್ರೈ ಫ್ರೂಟ್ಸ್ ಹಾಕಿ ಕಲಿಸಿ ಸವಿದರೆ ಆಹಾ ಎಂಥ ರುಚಿ. ಸೂಪರ್ ಮೇಡಮ್. ಈಗ ನಮಗೆ ಮ್ಯಾಂಗೋ ಚಿಯಾ ಸೀಡ್ಸ್ದು ಒಂದು ಒಳ್ಳೆ ರೆಸಿಪಿ ಆಯಿತು. ಇದ್ರ ಜೊತೆಗೆ ನನಗಿನ್ನೂ ಏನಾದರೂ ಬೇಕನ್ಸುತ್ತೆ ಬ್ರೇಕ್ಫಾಸ್ಟ್ಗೆ. ಒಂದು ಕೆಲಸ ಮಾಡೋಣ, ಇದನ್ನ ಇವತ್ತು ಬ್ರೇಕ್ಫಾಸ್ಟ್ ತಗೊಳ್ಳಿ, ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಗೆ ಇನ್ನೊಂದು ಐಟಮ್ ಮಾಡೋಣ. ಖಂಡಿತವಾಗಿ. ಯಾಕಂದ್ರೆ ನಾವು ಹೇಳ್ದಂಗೆ 2 ಆಡ್ ಮಾಡಿದ್ರೆ ಕ್ಯಾಲರಿ ಜಾಸ್ತಿ ಆಗತ್ತೆ, ತೂಕ ಜಾಸ್ತಿ ಆಗತ್ತೆ. ಸೊ ಇದು ಒಂದ್ ದಿವಸ, ಆಮೇಲೆ ಮಿಕ್ಕಿದ ದಿವಸ ನೀವೇನ್ ಮಾಡ್ತಾ ಇದ್ದೀರಾ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದ್ ದಿವಸ ವಾರದಲ್ಲಿ 7 ಡೇಸ್ ಅಲ್ಲಿ 5 ದಿವಸ ನಿಮ್ ಊಟ, 2 ದಿವಸ ಸ್ವಲ್ಪ ಇಂಥದ್ದು ಟ್ರೈ ಮಾಡೋಣ. ಅದು ಕೂಡ ಕ್ವಿಕ್ ಆಗಿರ್ಬೇಕು, ರುಚಿಯಾಗಿರ್ಬೇಕು. ಸರಿ, ಹಾಗಾದ್ರೆ ನೋಡೋಣ. ಸ್ಪೆಷಾಲಿಟಿ ಏನ್ ಗೊತ್ತಾ ಪ್ರವೀಣ, ಈ ನೆಕ್ಸ್ಟ್ ರೆಸಿಪಿ ನಾವೆಲ್ಲರೂ ಸಣ್ಣ ಮಕ್ಕಳಿದ್ದಾಗಿಂದ ನೋಡ್ತೀವಿ, ಆದ್ರೆ ಅದನ್ನ ಯೂಶುವಲ್ ಆಗಿ ರಾಗಿ ಮುದ್ದೆ ಫಾರ್ಮ್ ಅಲ್ಲಿ ನೋಡಿದೀವಿ. ಆ ರಾಗಿನ ಮಾಡರ್ನ್ ಟ್ರೆಂಡಿಂಗ್ ಆಗಿ ನಮ್ಮ ಸಣ್ಣ ಮಕ್ಕಳಿಂದ ಹಿಡಿದು ಕಾಲೇಜ್ ಹೋಗೋವರೆಗೂ ಡಿಫ್ರೆಂಟ್ ರೆಸಿಪಿಯಲ್ಲಿ ಟ್ರೈ ಮಾಡ್ತಾರೆ. ಪರಿಮಳ ಜಗ್ಗೇಶ್ ಅವರು ಕೂಡ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರ ಕಡೆಯಿಂದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಮಿಲೆಟ್ಸ್ ಮೇಲೆ ಕ್ರಾಂತಿ ಮಾಡ್ತಾ ಇದ್ರೆ, ಜೊತೆಗೆ ಮಿಲೆಟ್ಸ್ ರೆವಲ್ಯೂಷನ್ ಅನ್ನುವಂತಹ ಪುಸ್ತಕವನ್ನು ಕೂಡ ಅವರ ಕೈಯಾರೆ ಬಿಡುಗಡೆ ಮಾಡುವಂಥವರಿದ್ದಾರೆ. ಇನ್ನು ಈ ಮಿಲೆಟ್ಸ್ ರೆವಲ್ಯೂಷನ್ ಮಾಡೋದ್ರಲ್ಲಿ ಸಾಕಷ್ಟು ರೆಸಿಪಿಸಿಗಳು ಈ ಪುಸ್ತಕದಲ್ಲಿದೆ. ಈ ಪುಸ್ತಕದಿಂದ ಆಯ್ದಂತ ಒಂದು ರೆಸಿಪಿ ನಮಗೆ ಇವರು ಮಾಡ್ಕೊಡ್ತಾ ಇದ್ದಾರೆ ಅಲ್ವಾ ಮೇಡಮ್? ಎಸ್. ಅಂಡ್ ಸಿರಿಧಾನ್ಯಗಳ ಅಂದಿದ್ ಕೂಡ್ಲೇನೆ ಹೌದು, ಈ ಮಾಡರ್ನ್ ಯುಗಕ್ಕೆ ತಕ್ಕನಂಗೆ ರೆಸಿಪೀಸ್ ನ ಹೆಲ್ತಿಯಾಗಿ ಮತ್ತೆ ಸುಲಭವಾಗಿ ಮಾಡುವಂತ ವಿಧಾನಗಳಿತ್ತು ಅಂದ್ರೆ ಯಾಕೆ ಬಳಸಲ್ಲ? ಖಂಡಿತ. ಸೊ ಇವತ್ತು ಯೂಶಲಿ ನಾವು ರಾಗಿ ಅಂದಿದ್ ಕೂಡ್ಲೇನೆ ಅದು ಮುದ್ದೆ ಇರ್ಬೋದು, ರಾಗಿ ರೊಟ್ಟಿ ಇರ್ಬೋದು, ರಾಗಿ ದೋಸೆ ಇರ್ಬೋದು, ಟ್ರೈ ಮಾಡ್ತೀವಿ, ಗಂಜಿ ಮಾಡ್ತೀವಿ. ಬಟ್ ಈ ಗಂಜಿನ ಒಂದು ಸೊಫಿಸ್ಟಿಕೇಟೆಡ್ ಫಾರ್ಮ್ ಅಲ್ಲಿ ಸ್ಮೂದಿ ತರದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಓಕೆ, ಟ್ರೆಡಿಷನಲ್ ಒಂದು ರೆಸಿಪಿಗೆ ಮಾಡರ್ನ್ ಟಚ್. ಲೆಟ್ ಅಸ್ ಸೇ ಈ ರಾಗಿ ಗಂಜಿ ಎಲ್ಲರೂ ಮಾಡೋ ಅಭ್ಯಾಸ ಇರುತ್ತೆ ಅಲ್ವಾ? ಸೊ ಒಂದ್ ಸ್ವಲ್ಪ ನೀರ್ ಬಾಯ್ಲ್ ಆಗುವಾಗ ಸೆಪರೇಟ್ ಆಗಿ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ರಾಗಿ ಪೌಡರ್ ತಗೊಂಡೆ, ಅದನ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಕುದಿತಾ ಇರೋ ನೀರಿಗೆ ಹಾಕಿ ಗಂಜಿ ಮಾಡಾಯ್ತು. ಸೊ ನಾನಿಲ್ಲಿ 1 ಕಪ್ ಅಷ್ಟು ರಾಗಿ ಗಂಜಿ ತಗೊಂಡಿದ್ದೀನಿ. ಮೇಡಮ್, ಇದಕ್ ಮುಂಚೆ ಈ ರಾಗಿ ಗಂಜಿನ ಏನಂತ ಹೇಳ್ಬೇಕು, ಇದಕ್ಕೆ ಹೆಸರು ಏನಾದ್ರು ಕೊಟ್ಟಿದ್ದೀರಾ? ರಾಗಿ ಬನಾನಾ ಆಲ್ಮಂಡ್ ಸ್ಮೂದಿ. ಸ್ಮೂದೀಸ್, ಎಸ್, ಸ್ಮೂದೀಸ್. ಈಗ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಬಿಟ್ಬಿಟ್ಟು ಎಲ್ಲರೂ ಸ್ಮೂದಿಗೆ ಶಿಫ್ಟ್ ಆಗಿದ್ದಾರೆ. ಒಂದು ವೇಳೆ ಬಾದಾಮ್ ಇಲ್ಲ ಅಂದ್ರೆ ನಾವು ಕಡಲೆ ಬೀಜ ಡ್ರೈ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದು ಅದನ್ನ ಪೌಡರ್ ಮಾಡಿ ಇಟ್ಕೋಬಹುದು, ಅದನ್ನು ನಾವು ಬಳಸಬಹುದು. ವೆರಿ ಸಿಂಪಲ್. ಈಗ ನಾನು ಆಗ್ಲೇ ಹೇಳ್ದಂಗೆ ರಾಗಿ ಗಂಜಿ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಇದಕ್ಕೆ ಬನಾನಾ ಆಡ್ ಮಾಡೋಣ. ಇದಕ್ಕೆ ಆಲ್ರೆಡಿ ನೀವು ಹಾಲನ್ನು ಹಾಕೊಂಡಿದ್ದೀರಾ ಅಲ್ವಾ? ಸ್ವಲ್ಪ ಹಾಲು. ಸೊ ಒಂದು ಫುಲ್ ಬನಾನಾ ಹಾಕ್ಬೋದು, ಕಟ್ ಮಾಡಿರೋ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು. ಅಂಡ್ ಇದಕ್ಕೆ ಬರೀ
ಸ್ವೀಟ್ನೆಸ್ಗೆ ನಾ ಆಗ್ಲೇ ಹೇಳ್ದಂಗೆ ನನಗೆ ನಾನ್ ಜಾಸ್ತಿ ಸ್ವೀಟ್ ಬಳಸಲ್ಲ, ಸೊ ನನಗೆ ಒಂದು ಬಾಳೆಹಣ್ಣಿನ ಸ್ವೀಟೇ ಸಾಕಾಗತ್ತೆ. ಇನ್ಫ್ಯಾಕ್ಟ್ ಮಾವಿನ ಹಣ್ಣು ಇಷ್ಟಪಡೋರು ಇನ್ಸ್ಟೆಡ್ ಆಫ್ ಬನಾನಾ ಮಾವಿನ ಹಣ್ಣು ಹಾಕೋಬಹುದು. ಆಯ್ತಾ? ಇದಕ್ಕೆ ಒಂದು ಪಿಂಚ್ ಸಿನಮನ್ ಪೌಡರ್, ಒಂದು ಚಿಟಿಕೆ ಚಕ್ಕಿ ಪುಡಿ ಅಷ್ಟೇ, ಅಂಡ್ ಸ್ವಲ್ಪ ಉಪ್ಪು ಹಾಕೋಬಹುದು. ಯಾಕಂದ್ರೆ ಇದು ಸ್ವೀಟ್ ಇರತ್ತಲ್ವಾ, ಯಾವತ್ತೂ ಒಂದು ಸ್ವೀಟ್ ಇದ್ದಾಗ ಒಂದೇ ಒಂದು ಸ್ಮಾಲ್ ಪಿಂಚ್ ಸಾಲ್ಟ್ ಹಾಕೊಂಡ್ರೆ ಫ್ಲೇವರ್ ತುಂಬಾ ಡಿಫ್ರೆಂಟ್ ಅಲ್ವಾ? ಖಂಡಿತ. ಈಗ ನೋಡಿ ಕೆಲವೊಂದು ಸ್ವೀಟ್ ಐಟಮ್ಗೂ ಒಂದ್ ಪಿಂಚ್ ಉಪ್ಪು ಹಾಕ್ತಾರಲ್ವಾ, ಸೊ ಅದೇ ತರ ಇಲ್ಲ. ಸೊ ಇಷ್ಟೇ ನೋಡಿ, ಈ ಐಟಮ್ಸ್ ನ ಬ್ಲೆಂಡ್ ಮಾಡಿ ಇದಕ್ಕೆ ಮೇಲೆ ನಾವು ಟಾಪಿಂಗ್ ಗೆ ಬಾದಾಮು ಏನ್ ಬೇಕೋ ಹಾಕೋಬಹುದು, ನಿಮ್ ಇಷ್ಟ. ಮನೇಲಿರುವಂತ ನಟ್ಸ್ ಅಂಡ್ ಸೀಡ್ಸ್ ಹಾಕೋಬಹುದು. ಇಲ್ಲಿ ನಾನು ಪ್ರೀವಿಯಸ್ ರೆಸಿಪಿಯಲ್ಲಿ ನಟ್ಸ್ ಅಂಡ್ ಸೀಡ್ಸ್ ಹಾಕ್ತೆ ಅಲ್ವಾ, ಸೊ ಇಲ್ಲಿ ಬಾದಾಮ್ ಇಟ್ಟಿದ್ದೀನಿ. ಬರೀ ಬಾದಾಮ್ ಅಷ್ಟೇ ಇದೆ. ಬ್ಲೆಂಡ್ ಮಾಡೋಣ. ಸೂಪರ್, ರೆಡಿ ಆಗಿದ್ದೀನಿ, ಕಾಯ್ತಾ ಇದ್ದೀನಿ ನಾನು. ರೆಡಿ ಆಗ್ತಾ ಇದೆ, ರೆಡಿ. ಆಹಾ, ತಿಂಡಿ ರೆಡಿ. ಬೆಳಗ್ಗೆ ಉಪಹಾರ. ಎಸ್, ಅಂಡ್ ಇದು ಇನ್ನೊಂದು ತುಂಬಾ ಐ ಥಿಂಕ್ ನನ್ನ ಮೊಮ್ಮಗನಿಗೆ ಈಗ ಸುಮಾರು ಅವನು 9 ವರ್ಷ ಆಯ್ತು, ಒಂದು 6 months ಮೇಲೆ ಆಯ್ತು, ಕಂಪ್ಲೀಟ್ ಆಗಿ ಶುಗರ್ ಅವಾಯ್ಡ್ ಮಾಡ್ಬಿಟ್ಟಿದ್ದಾನೆ. ಸೊ ಅವನಿಗೆ ಏನೇ ಇದ್ರು ಒಂದ್ ಸ್ವಲ್ಪ ಜಸ್ಟ್ ಲೈಕ್ ದಟ್, ಪಾಟಿ ನನಗ್ ಬೇಡ, ನನ್ಗೆ ಸಕ್ಕರೆ ಬೇಡ ಅಂತ ಅಪ್ಪ ಮಗ, ದೊಡ್ಡ ಮಗ ಗುರು ಮತ್ತೆ ಅರ್ಜುನ್ ಮೊಮ್ಮಗ ಇಬ್ರು ಸೇರಿ ಸಕ್ಕರೆ ಅವಾಯ್ಡ್ ಮಾಡಿದ್ದಾರೆ. ಒಂದೇನಂದ್ರೆ, ಒಂದು ತಿಂಗಳಲ್ಲಿ ಮನೇಲಿ ಯಾರ್ದಾದ್ರೂ ಒಂದು ಬರ್ತ್ಡೇ ಇರುತ್ತೆ, ಆನಿವರ್ಸರಿ ಇರುತ್ತೆ, ಅವತ್ತಿನ ದಿವಸ ಮಾತ್ರ ತಗೋತಾರೆ. ಅಂಡ್ ಏನಾಯ್ತು, ಸ್ಟಾರ್ಟಿಂಗ್ ಅವ್ರು ಬಿಟ್ಟಾಗ ಅವ್ನು ಕಾಯ್ತಾ ಇದ್ದ ಯಾವಾಗ ಟೇಸ್ಟ್ ಮಾಡ್ಬೇಕು, ಸಿಹಿ ಬೇಕು ಅನ್ಸ್ತಿರುತ್ತೆ, ಕ್ರೇವಿಂಗ್. ಈಗ ಒಂದು 6 months ಆಗ್ತಾ ಬಂತಲ್ಲ ಪ್ರವೀಣ, ಸ್ವಲ್ಪ ಏನಾದ್ರೂ ಸಕ್ಕರೆ ಇದ್ರೆ ಚೆನ್ನಾಗಿಲ್ಲ, ಬೇಡ ಅಂತಾನೆ. ನಮ್ಮ ಟೇಸ್ಟ್ ಬರ್ಡ್ಸ್ ಅಷ್ಟು ಬದಲಾವಣೆ ಆಗತ್ತೆ. ಒಂದು 9 ವರ್ಷದ ಕಂದಮ್ಮ ಒಂದು ಸ್ವೀಟ್ ನ ಕಡಿಮೆ ಮಾಡಬಹುದಂದ್ರೆ ನಮ್ಗೆಲ್ಲ ಎಷ್ಟು ಜ್ಞಾನ ಇದೆ. ನಮ್ಮ ದೇಹ ಚೆನ್ನಾಗಿರ್ಬೇಕಂದ್ರೆ ಪ್ರಮಾಣ ಕಡಿಮೆ ಮಾಡ್ಕೋಬೇಕು ಅಲ್ವಾ? ಒಂದೇ ಸರಿ ಬಿಟ್ಬಿಡಿ ಅಂತ ಹೇಳಲ್ಲ, ಬಟ್ ಡೆಫಿನೆಟ್ ಆಗಿ ಪ್ರಮಾಣ ಕಡಿಮೆ ಮಾಡಬೇಕು. ಸೊ ಅಂಡ್ ನಾವೇನ್ ಮಾಡೋಣ ಅಂದ್ರೆ, ಇಂಥದ್ದು ಹೆಲ್ತಿಯಾಗಿ ನಾವು ಮಾಡಿಟ್ಟು ಮಕ್ಕಳು ಬಂದಾಗ ಕೊಟ್ಟಾಗ ಇಷ್ಟು ಹೆಲ್ತಿ ಆಗಿರತ್ತಲ್ವಾ ಪ್ರವೀಣ? ಖಂಡಿತವಾಗಿ. ಅಂಗಡಿಯಿಂದ ನಾವೇನೋ ತಗೊಳಕ್ಕಿಂತ ಇಷ್ಟೊತ್ತಾಯ್ತು ಈ ತರ ರೆಡಿ ಇಟ್ಬಿಟ್ರೆ ಖುಷಿ ಖುಷಿಯಾಗಿ ಆರಾಮಾಗಿ ಹೆಲ್ದಿ. ಅಂಡ್ ತುಂಬಾ ಸಮವಾಗಿ ಬ್ಲೆಂಡ್ ಆಗ್ಬಿಟ್ಟಿದೆ, ಅದು ಏನು ಉಳಿದಿಲ್ಲ. ಆಮೇಲೆ ನೀವು ಬಾದಾಮಿ ನೆನ್ಸಿ ಸಿಪ್ಪೆ ತೆಗ್ದಿರೋದಲ್ವಾ ಇದು? ಆಲ್ವೇಸ್ ನಾನ್ ನಂಬೋದೇನು ಅಂದ್ರೆ, ಬಾದಾಮ್ ಸಿಪ್ಪೆ ಮೇಲೆ ಒಂದಷ್ಟು ಫೈಟಿಕ್ ಆಸಿಡ್ ಇದೆ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ರಿಗೆ ಅದು ಡೈಜೆಷನ್ ಕಷ್ಟ ಆಗತ್ತೆ. ಸೊ ಯಾವತ್ತು ನಾವು ನೈಟ್ ಸೋಕ್ ಮಾಡಿ ಬೆಳಗ್ಗೆ ಸಿಪ್ಪೆ ತಗೊಂಡ್ರೆ ತುಂಬಾ ಒಳ್ಳೇದು. ಎಷ್ಟು ಈಸಿ ನೋಡಿ, ಸುಮ್ನೆ ಒಂದು ಸಣ್ಣ ಪಾತ್ರೆಯಲ್ಲಿ ಅರ್ಧ ಲೋಟ ನೀರ್ ಹಾಕಿ ಒಂದು 10 ಬಾದಾಮ್ ಬೀಜ ಹಾಕಿ ಜಸ್ಟ್ ಬಾಯ್ಲ್ ಇಟ್. ಸೊ ಅದು ಇನ್ಸ್ಟೆಂಟ್ ಆಗಿ ಸಿಪ್ಪೆ ಬರುತ್ತೆ ಅಂಡ್ ಇಟ್ ಇಸ್ ಸೋ ಮಚ್ ಮೋರ್ ಈಸಿಯರ್ ನಮ್ಮ ಡೈಜೆಷನ್ಗೆ. ಸೊ ಒಂದು ವೇಳೆ ರಾತ್ರಿ ಇಡಕ್ ಮರ್ತ್ರೆ ಬೆಳಗ್ಗೆ 1 ಸೆಕೆಂಡ್ ಮಾಡಿ ತಗೋಬಹುದು. ಖಂಡಿತವಾಗಿ ಆಗುತ್ತೆ. ಸೊ ಅಷ್ಟೇ ನಮ್ಮ ಇದಕ್ಕೆ ಟಾಪಿಂಗ್. ಹೆಚ್ಚಿನ ಪೌಷ್ಟಿಕಾಂಶ ಇದರಲ್ಲಿ ನಮ್ಗೆ ಇನ್ನು. ಎಸ್, ಅಂಡ್ ಹೇಳ್ದಂಗೆ ಇದಕ್ಕೆ ನೀವು ಎಕ್ಸ್ಟ್ರಾ ಫ್ಲೇವರ್ಗೆ ಬನಾನಾ ಹಾಕೋಬಹುದು, ಸ್ಟ್ರಾಬೆರಿ ಹಾಕೋಬಹುದು, ಚಿಯಾ ಸೀಡ್ಸ್ ಹಾಕೋಬಹುದು, ಮಾವಿನ ಹಣ್ಣು ಹಾಕೋಬಹುದು, ಫ್ಲಾಕ್ಸ್ ಸೀಡ್ ಹಾಕೋಬಹುದು, ಅಗಸೆ ಪೌಡರ್ ಹಾಕೋಬಹುದು. ನೀವು ಬ್ಲೆಂಡ್ ಮಾಡುವಾಗ ಒಂದು ವೇಳೆ ಬರೀ ನೀವು ರಾಗಿ ಬಳಸಿದೀರ ಅಂದ್ರೆ ನೀವು ಇದಕ್ಕೆ 2 ಚಮಚ ಮೊಸರು ಹಾಕೋಬಹುದು. ಇನ್ನ ತಿಕ್ಕಿರತ್ತೆ. ಸ್ಮೂದಿಗೆ ಸಾಮಾನ್ಯವಾಗಿ 1 ಚಮಚ ಮೊಸರು ಮತ್ತೆ ಹಾಲ್ ಜೊತೆ ಬ್ಲೆಂಡ್ ಮಾಡ್ತಾರೆ. ಮೊಸರು ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಸೂಪರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ಆಹಾ, ಎಂತಹ ಸರಳವಾದಂತಹ ಅದ್ಭುತವಾದಂತಹ ರೆಸಿಪಿ. ಬೆಳಗಿನ ಉಪಹಾರ ಸೇವಿಸುವುದು, ಕುಡಿಯೋದ್ರಿಂದ ಸರಿ. ಹಾಗಾದ್ರೆ ನಮ್ಗೆ ಇದು ರಾಗಿ ಮತ್ತೆ ಬಾಳೆಹಣ್ಣು ಬಾದಾಮಿ ಸ್ಮೂದಿ ಮಾಡ್ಕೊಂಡು ಬರೋದು ಹೇಗೆ ಅಂತ ಒಮ್ಮೆ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ರಾಗಿ ಸ್ಮೂದಿ: ಹಾಲು ಬೆರೆಸಿದ ರಾಗಿ ಗಂಜಿಗೆ ಬಾಳೆಹಣ್ಣು, ಚಕ್ಕೆ ಪುಡಿ, ಚಿಟಿಕೆ ಉಪ್ಪು ಹಾಕಿ ರುಬ್ಬಿಕೊಂಡು ಮೇಲೆ ನೆನೆಸಿದ ಬಾದಾಮಿ ಚೂರುಗಳನ್ನು ಹಾಕಿ ಸವಿದರೆ ಆಹಾ, ಎಂಥ ಪೌಷ್ಟಿಕ!
ಎಷ್ಟು ಪೌಷ್ಟಿಕಾಂಶವುಳ್ಳಂತಹ ಅದರಲ್ಲೂ ಮಿಲೆಟ್ಸಿಂದ ಮಾಡಿರುವಂತಹ ಸ್ಮೂದಿ ನನ್ನ ಕೈಯಲ್ಲಿದೆ ಇವತ್ತು. ಪರಿಮಳ ಮೇಡಮ್ ಅದ್ಭುತವಾಗಿ ಈಸಿಯಾಗಿ ಚಟ್ಪಟ ಅಂತ ಮಾಡಿ ತೋರಿಸಿದ್ದಾರೆ. ರಾಗಿ ಬನಾನಾ ಬಾದಾಮಿ ಸ್ಮೂದಿ ನಾನು ಟೇಸ್ಟ್ ಮಾಡ್ತೀನಿ. ಆದರೆ ನಂಗೆ ಅದಕ್ಕೆ ಮುಂಚೆ ಆ ಮಾವಿನ ಹಣ್ಣು ಮತ್ತು ಚಿಯಾ ಸೀಡ್ಸು ಪುಡ್ಡಿಂಗು ಯಾವಾಗ ತಿನ್ನಲಿ ನಿಮ್ಗೆ ಹೇಳಿ ಅನಿಸ್ತಾ ಇದೆ. ವಾವ್, ಇಲ್ಲಿದೆ ನೋಡಿ. ನೀವು ಮೇಡಮ್ ಒಂದು ಟೇಸ್ಟ್ ಮಾಡಿ. ನನಗೆ ಏನು ಕ್ಯೂರಿಯಾಸಿಟಿ, ಇಷ್ಟು ರುಚಿ ಆಗಿರೋದು ಮನೇಲಿ ಜಗ್ಗೇಶ್ ಸರ್ಗೆ ಮತ್ತು ಯತಿ ಸರ್ಗೆ ಗುರುರಾಜ್ ಸರ್ಗೆ ಎಲ್ರಿಗೂ ಮಾಡಿಕೊಡ್ತಾ ಇರ್ತೀರಾ. ಇಷ್ಟು ನಿಮ್ದು ಬ್ಯುಸಿ ಶೆಡ್ಯೂಲ್, ಅವ್ರದ್ದು ಬ್ಯುಸಿ ಶೆಡ್ಯೂಲ್, ಹೇಗೆ ನೀವು ಬ್ಯಾಲೆನ್ಸ್ ಮ್ಯಾನೇಜ್? ಏನಂದ್ರೆ ಮನೆಯವರಿಗೆ ತೀರಾ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಸೂಟ್ ಆಗಲ್ಲ. ಕರೆಕ್ಟ್. ಸೊ ಏನ್ ಮಾಡ್ತಾರೆ ಅಂದ್ರೆ ಮಾಡ್ಬಿಟ್ಟು ಜಗಿ ಟೇಸ್ಟ್ ಮಾಡು ಅಂದ್ರೆ ಇಲ್ಲ ಅಂದ್ರೆ ಇನ್ನೇನ್ ಬೈಕೋತಾಳೆ ಅಂತ ಅಂತಾರೆ. ಆಯ್ತಾ, ಅನ್ಫೇರ್. ಅವ್ರಿಗೆ ಏನಂದ್ರೆ ಈಸ್ ನಾಟ್ ವೆರಿ ಕಂಫರ್ಟಬಲ್. ಆದ್ರೆ ಇಷ್ಟು ಚೆನ್ನಾಗಿ ಅವರಲ್ಲಿ ಆಗಿರುವಂತ ಬದಲಾವಣೆ ನಾನ್ ನೋಡಿರೋದಂದ್ರೆ ಅವರಿಗೆ ಚಿತ್ರಾನ್ನ ಅಂದ್ರೆ ಪ್ರಾಣ. ಸಣ್ಣ ಹೇಳಿದೆ ನಾನು ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಅವ್ರಿಗೆ ಚಿತ್ರಾನ್ನ ಅಂದ್ರೆ ಎನಿ ಟೈಮ್ ಎಲ್ಲೇ ಹೋದ್ರು ಫಸ್ಟ್ ಚಿತ್ರಾನ್ನ ತಿನ್ನೋರು ಅಂತ ನಾನು. ಸೊ ಅದನ್ನ ಏನ್ ವೈಟ್ ರೈಸ್ ಅಲ್ಲಿ ತಿಂತಾ ಇದ್ರು, ಐ ಥಿಂಕ್ ಸುಮಾರು ಈಗ ಒಂದು 10-15 ವರ್ಷ ಮೇಲಾಗಿದೆ ರಾಜ್ಮುಡಿ ಬ್ರೌನ್ ರೈಸ್ ಅಲ್ಲಿ ತಗೋತಾರೆ. ಯಾವಾಗ್ಲೋ ಒಂದ್ಸರಿ ವೈಟ್ ರೈಸ್ ಬಿಟ್ರೆ ಹಿ ಹ್ಯಾಸ್ ಶಿಫ್ಟೆಡ್. ಮತ್ತೆ ನಮ್ಮ ಮನೆಯಲ್ಲಿ ಅವ್ರಿಗೆ ತುಂಬಾ ಇಷ್ಟ ಆಗೋದಂದ್ರೆ ನವನೆಯಲ್ಲಿ ನಾನು ಪೊಂಗಲ್, ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಮಾಡಿದಾಗ ಸಂಡೇಸು ಫುಲ್ ಬ್ಯಾಟಿಂಗ್. ಸೊ ಎವ್ರಿ ಮಿಲೆಟ್, ಎವ್ರಿ ಪರ್ಸನ್, ನಾನು ಹೇಳೋದೇನು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಮತ್ತೆ ನಾವು ಸಣ್ಣ ಮಕ್ಕಳಿದ್ದಾಗಿಂದ ಹಿಡಿದು ಏನು ಊಟ ಮಾಡ್ಕೊಂಡು ಬೆಳೆದಿರ್ತೀವೋ ಅದು ಒಂದು ನಮಗೆ ಅಟ್ರಾಕ್ಷನ್ ಇರುತ್ತೆ. ಸೊ ಗುರು ಯತಿ ಇಸ್ ಓಕೆ, ಈಗ ಇದೆಲ್ಲ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಮೊಮ್ಮಗ ಮಾಡ್ತಾರೆ. ಮನೆಯವರಿಗೆ ನಾವು ಬಂದು ಪೊಂಗಲ್ ಅಂತದ್ದು ಮಾಡ್ಕೊಡ್ಬೋದು, ಬಿಸಿಬೇಳೆ ಬಾತ್ ಮಾಡ್ಕೊಡ್ಬೋದು, ಕರ್ಡ್ ರೈಸ್, ಮಿಲೆಟ್ಸ್ ಅಲ್ಲಿ ಕರ್ಡ್ ರೈಸ್ ಅಷ್ಟು ಟೇಸ್ಟಿ ಇರುತ್ತೆ. ಗೊತ್ತೂ ಆಗಲ್ಲ ಮನೇಲಿ ನಾವು ಆಕ್ಚುಲಿ ಮಿಲೆಟ್ಸ್ ಅಲ್ಲಿ ಮಾಡಿದೀವಿ ಅಂತ. ಹಂಗೆ ಯಾರಿಗೂ ಗೊತ್ತಿಲ್ಲದಂಗೆ ಸ್ವಲ್ಪ ಬದಲಾವಣೆ ಕೊಟ್ಬಿಡಿ. ಟೇಸ್ಟ್ ಅವ್ರಿಗೆ ಇಷ್ಟ ಆದ ಮೇಲೆ ಆಮೇಲೆ ಹೇಳಿ ಅಯ್ಯೋ ಇದೇನ್ ಗೊತ್ತಾ ಸಿರಿಧಾನ್ಯದಲ್ಲಿ ಮಾಡಿದ್ದು ಅಂತ. ಸೊ ಯಾವುದೇ ಒಂದು ಬದಲಾವಣೆ ಜೀವನದಲ್ಲಿ ಮಾಡ್ಬೇಕಂದ್ರೆ ಸ್ವಲ್ಪ ನಮಗ್ ಗೊತ್ತಿಲ್ದಂಗೆ ಒಂದು ಮಾಡ್ಬೇಕಾ ಅಂತ ಇರುತ್ತೆ. ಈ ತರ ಸಣ್ಣ ಪುಟ್ಟ ಹೆಲ್ತಿ ಬದಲಾವಣೆ ಯಾಕೆ ಮಾಡಬಾರ್ದು? ಖಂಡಿತ ಮಾಡ್ಬೇಕು. ಆಮೇಲೆ ನೀವು ಮಾತಾಡ್ತಾ ಇರೋ ನಾನು ಹಂಗೆ ತಿಂತಾನೆ ಇದ್ದೀನಿ. ಆಹಾ, ಏನ್ ರುಚಿ ಆಗಿದೆ ಇದು, ಅಷ್ಟು ಟೇಸ್ಟಿ ಆಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಮೇಡಮ್. ನನ್ಗೆ ಗೊತ್ತು ಇದನ್ನು ಕೂಡ ಆರಾಮಾಗಿ ಕೂತ್ಕೊಂಡು ನಾವು ಎಂಜಾಯ್ ಮಾಡೋಣ ಅಂದ್ರೆ. ಎಸ್, ಇದು ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ನಾನು ನಿಮ್ಗೆ ಟೇಸ್ಟ್ ಮಾಡ್ತೀನಿ. ಧನ್ಯವಾದಗಳು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾದಂತಹ ರೆಸಿಪೀಸು, ಮಾತು ಕತೆ, ಇನ್ಫಾರ್ಮೇಶನ್, ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ. ಸಾಕಷ್ಟು ಮಾಹಿತಿ ಕೂಡ ಇತ್ತು ಅದರಲ್ಲಿ. ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ನಾವು ದಿನನಿತ್ಯ ತೆಗೆದುಕೊಳ್ಳುವಂಥ ಆಹಾರದ ಪ್ರಮಾಣ ಇರ್ಬೋದು, ಪೌಷ್ಟಿಕಾಂಶದ ವಿಷಯ ಇರಬೇಕು, ಎಲ್ಲೋ ನಾವು ಅದ್ರ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ವೇನೋ. ನಮ್ಮ ಬೆವರು ಸುರಿಸೋದ್ರ ಜೊತೆಗೆ ಪೌಷ್ಟಿಕಾಂಶಗಳು ಅಷ್ಟೇ ನಮ್ಮ ದೇಹಕ್ಕೆ ಬೇಕಾಗತ್ತೆ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಬೇಕೇನೋ ಅಂತ ಅನಿಸ್ತಾ ಇತ್ತು. ಹಾಗಾದರೆ ವೀಕ್ಷಕರೇ, ಇವತ್ತಿನ ನಮ್ಮ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಸಾಕಷ್ಟು ಒಂದು ಪೌಷ್ಟಿಕಾಂಶದ ಬಗ್ಗೆ ಇರ್ಬೋದು, ಆಹಾರ ತಜ್ಞರ ಮಾತುಗಳಿಂದ ಅನೇಕ ಮಾಹಿತಿ ಇರ್ಬೋದು, ಮಿಲೆಟ್ಸ್ಗಳ ಬಗ್ಗೆ ಇರ್ಬೋದು, ತೂಕ ಹೆಚ್ಚು ಮಾಡ್ಕೊಳ್ಳೋದ್ರ ಬಗ್ಗೆ ಅಥವಾ ತೂಕ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ, ಬೊಜ್ಜು ನಿವಾರಿಸ್ಕೊಳ್ಳೋದ್ರ ಬಗ್ಗೆ ಸಾಕಷ್ಟು ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನ ನಿಮ್ಮ ಜೊತೆ ಇವತ್ತು ನಾವು ಮಾಡಿದ್ದು. ಜೊತೆಗೆ ರುಚಿಯಾದ ಆರೋಗ್ಯಕರವಾದಂತಹ ಖಾದ್ಯಗಳನ್ನು ಕೂಡ ನಾವು ನಿಮ್ಮೊಂದಿಗೆ ತಂದಿದ್ದೇವೆ. ನಿಮಗೆಲ್ಲ ಇವತ್ತಿನ ಸಂಚಿಕೆ ಇಷ್ಟವಾಗಿದೆ ಅಂತ ನಾನು ಅನ್ಕೋತಿದ್ದೀನಿ. ಬನ್ನಿ ಹಾಗಾದರೆ ಹಿತಾಮಿತ ಶುಚಿ ರುಚಿ ಸಾಧಿಸೋಣ. ಆಹಾ ಎಂಥ ರುಚಿ ಅನ್ನೋಣ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ, ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ.